Jai Shri Krishna. This video is for Gita Olympiad 2025. I am Radha Krishna speaking about chapter 1 of Srimad Bhagavad Gita, Arjuna Vishada ಯೋಗ. ಈ ಅರ್ಜುನ ವಿಷಾದ ಯೋಗ, ವಿಷಾದ ಅರ್ಜುನನಿಗೆ ಉಂಟಾಗಿದ್ದು ಯಾಕೆ? ಯುದ್ಧ ಭೂಮಿಗೆ ಹೊರಟ ಮೇಲೆ, ಯುದ್ಧ ಭೂಮಿಯಲ್ಲಿ ಪಾಂಡವರು ಕೌರವರು ಎಲ್ಲರೂ ಸೇರಿದ ಮೇಲೆ, ಯುದ್ಧ ಆಗಬೇಕು ಅಂತ ನಿಶ್ಚಯ ಆದ ಮೇಲೆ ಅರ್ಜುನನಿಗೆ ವಿಷಾದ ಯಾಕೆ ಉಂಟಾಯಿತು ಅಂತನ್ನೋದನ್ನು ಇವತ್ತಿನ ಮಾತುಕತೆಯಲ್ಲಿ ಯೋಚನೆ ಮಾಡ್ತಾ ಹೋಗೋಣ. ಅರ್ಜುನ ಯುದ್ಧಕ್ಕೆ ತಯಾರಾಗಿ ಯುದ್ಧ ಭೂಮಿಯಲ್ಲಿ ಪಾಂಡವರ ಕಡೆ ಯಾರೆಲ್ಲ ಇದ್ದಾರೆ ಅಂತ ನೋಡಿಕೊಂಡು, ಮತ್ತು ಧೃತರಾಷ್ಟ್ರನ ಕಡೆ ಯಾರೆಲ್ಲ ಇದ್ದಾರೆ, ದುರ್ಯೋಧನ ಕಡೆ ಯಾರೆಲ್ಲ ಇದ್ದಾರೆ ಅಂತ ನೋಡಲಿಕ್ಕೆ ಕೃಷ್ಣನಿಗೆ ಆ ರಥವನ್ನು ಇಬ್ಬರ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾನೆ. ನಿಲ್ಲಿಸಿದಾಗ ಕೃಷ್ಣ ಅಲ್ಲಿ ತಗೊಂಡೋಗಿ ರಥವನ್ನು ನಿಲ್ಲಿಸಿದಾಗ ಇವನಿಗೆ ಏನೆಲ್ಲ ಕಾಣುತ್ತೆ? ಅರ್ಜುನನಿಗೆ ಯಾರೆಲ್ಲ ಕಾಣ್ತಾರೆ? ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಭುವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರು ನಿತಿ ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್. ಅಂದರೆ ಯಾರೆಲ್ಲ ಕಾಣ್ತಾ ಇದ್ದಾರೆ ಅವನಿಗೆ? ಭೀಷ್ಮ ಕಾಣ್ತಾ ಇದ್ದಾರೆ, ಗುರುಗಳು ದ್ರೋಣಾಚಾರ್ಯ ಕಾಣ್ತಾ ಇದ್ದಾರೆ, ಎಲ್ಲ ರಾಜರು ಕಾಣ್ತಾ ಇದ್ದಾರೆ, ಎಲ್ಲರೂ ಎದುರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನೋಡಿ ಎಲ್ಲ ಪಿತೃ ಸಮಾನರಿದ್ದಾರೆ, ಅಜ್ಜನ ಸಮಾನರಿದ್ದಾರೆ, ಗುರುಗಳಿದ್ದಾರೆ, ಸೋದರ ಮಾವಂದರಿದ್ದಾರೆ, ಸಹೋದರರಿದ್ದಾರೆ, ಪುತ್ರರಿದ್ದಾರೆ, ಪೌತ್ರರಿದ್ದಾರೆ, ಫ್ರೆಂಡ್ಸ್ ಸಖೀನ್ಸ್ ಇದ್ದಾರೆ, ಶ್ವಶುರ ಮಾವಂದರಿದ್ದಾರೆ, ಸಹೃದರಿದ್ದಾರೆ, ಎರಡೂ ಕಡೆ ಇದ್ದಾರೆ. ಎಲ್ಲರೂ ಕೂಡ ಬಂದು ಯುದ್ಧಕ್ಕೋಸ್ಕರ ಬಂದು ನಿಂತ್ಕೊಂಡು ಯುದ್ಧಕ್ಕೂ ತಯಾರಾಗಿದ್ದಾರಲ್ಲ ಅಂಥೇಳಿ ಭಾಳ ಬೇಜಾರಾಗ್ತದೆ. ಬೇಜಾರಾಗಿ ನನ್ನ ಮನಸ್ಸೇ ತಡೀತಾ ಇಲ್ಲ ಕೃಷ್ಣ ಅಂತ ಕೃಷ್ಣ ಹತ್ರ ಹೇಳ್ತಾನೆ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ನೋಡಿ ಹೇಗೆ ಹೇಳ್ತಾ ಇದ್ದಾನೆ, ಆಗ್ತಾನೆ ಇಲ್ಲ ನನ್ನ ಕೈಲಿ, ನನ್ನ ದೇಹ ಕುಗ್ಗೋಗ್ತಾ ಇದೆ, ಮುಖ ಪೂರ್ತಿ ಒಣಗ್ತಾ ಇದೆ, ಶರೀರದಲ್ಲಿ ನೀರೇ ಇಲ್ಲ, ನಿರ್ಜಲವಾಗ್ತಾ ಇದೆ, ರೋಮಗಳೆಲ್ಲ ನಿಗಿರು ನಿಂತ್ಕೊಂಡಿದ್ದಾವೆ, ನಾನು ಕೈ ಇಟ್ಕೊಂಡಿರ್ತಕ್ಕಂತಹ ಗಾಂಡೀವ ನಡುಗ್ತಾ ಇದೆ, ಆಗ್ತಾನೆ ಇಲ್ಲ ನನಗೆ, ಆ ಶಕ್ತಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ, ಏನೋ ಭ್ರಮೆ ಉಟ್ಕೊಂಡ್ಬಿಟ್ಟಂಗಾಗಿದೆ ಅಂತ ಹೇಳ್ತಾ ಇದೆ. ಆ ಭ್ರಮೆಯಿಂದ ಹೇಳ್ತಾ ಇದ್ದಾನೆ, ಗೊತ್ತಾಗ್ತಾ ಇದೆ ಎಲ್ಲ ನಮ್ಮ ಜನಗಳೇ ಅಂಥೇಳಿ ಅಂತ. ಅದಕ್ಕೆ ಹೇಳ್ತೇನೆ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಸ್ವಜನರನ್ನ ಕೊಂದು ಏನು ಒಳ್ಳೆಯದು? ಅದಕ್ಕೆ ಅವ್ನಿಗೇನಾಗ್ತದೆ? ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇ ನವಾ. ಕೃಷ್ಣ, ನನಗೆ ವಿಜಯವೂ ಬೇಕಾಗಿಲ್ಲ, ರಾಜ್ಯನೂ ಬೇಕಾಗಿಲ್ಲ, ಸುಖನೂ ಬೇಕಾಗಿಲ್ಲ. ರಾಜ್ಯ ಯಾತಕ್ಕೆ ಬೇಕು? ಈ ಭೋಗ ಯಾತಕ್ಕೆ ಬೇಕು? ಯಾತಕ್ಕೆ ಬದುಕಿರಬೇಕು ನಾನು? ಯಾಕೆ ಹಿಂಗಾಗ್ತಾ ಇದೆ? ಆಚಾರ್ಯ ಪಿತರಃ ಪುತ್ರಾಸ್ತಥೈವ ಚ ಪಿತಾಮಹ ಮಾತುರಾ ಶ್ವಶುರಾ ಪೌತ್ರ ಶ್ಯಾಲಾ ಸಂಬಂಧಿನಸ್ತಥಾ. ಇವರೆಲ್ಲರನ್ನೂ ಕೂಡ ಏತಾನ್ನ ಹಂತು ಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಇವರೆಲ್ಲ ಕೊಂದು ನಾನು ಎಲ್ಲೋ ಹೋಗಲಿ, ಆಗೋದಿಲ್ಲ ನನ್ನ ಕೈಯಲ್ಲಿ. 3 ರಾಜ್ಯ ಕೊಟ್ಟರು ಕೂಡ, 3 ಲೋಕ ಕೊಟ್ಟರು ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾ ಇದ್ದೆ ನಾನು. ಎಂಥ ಮೋಸ ಆಗ್ತಾ ಇದೆ ನನಗೆ. ಎಲ್ಲರೂ ಕೊಂದುಬಿಟ್ಟು ಏನಾಗ್ತಾ ಇದೆ ನನಗೆ? ಎಲ್ಲ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲರೂ ಕಾಕೊಂಡು ಪಾಪ ಮಾಡ್ಕೊಳ್ಳೋದು ಹೇಗೆ? ಕುಲಕ್ಷಯ ಆಗೋಗ್ತದೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥನ್ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕುಲವನ್ನೇ ನಾಶ ಮಾಡಿದಂಥ ಶಾಪನ ತಟ್ಕೊಳ್ತದೆ. ಅದರಿಂದ ಏನಾಗ್ತದೆ? ಕುಲಕ್ಷಯ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ವಿಭವತ್ಯುತ. ಕುಲಗಳೇ ನಾಶ ಆಗೋದ್ಮೇಲೆ ಧರ್ಮ ಎಲ್ಲಿ ಉಳ್ಕೊಳ್ಳುತ್ತೆ?
ಆ ಧರ್ಮ ಉಳ್ಕೊಂಡ ಮೇಲೆ ಸ್ತ್ರೀಯರು ಏನಾಗ್ತಾರೆ? ಅಧರ್ಮಾವಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಪುರುಷರೇ ಇಲ್ಲ, ಎಲ್ಲ ಸಂತೋಷವಾಗಿದ್ದಾರೆ, ಕುಲವೇ ಇಲ್ಲ. ಹೆಂಗಸರು ದುಷ್ಟರಾಗ್ತಾರೆ. ಹೆಂಗಸರು ದುಷ್ಟರಾದಾಗ ಏನಾಗುತ್ತೆ? ವರ್ಣಸಂಕರ ಆಗುತ್ತೆ, ಜಾತಿಗಳಲ್ಲಿ ಮಿಶ್ರ ಆಗೋಗ್ತದೆ. ಸಂಕರ ಆದಾಗ ಏನಾಗುತ್ತೆ? ಸಂಕರೋ ನರಕಾಯೈವ ಕುಲಜ್ಞಾನಾಂಕುಲಸ್ಯ ಚ ಪತಂತಿ ಪಿತರೋಕ್ಷೇಶ ಲುಪ್ತ ಪಿಂಡೋದಕ ಕ್ರಿಯಾ. ಪಿಂಡೋದಕ ಕೊಡೋರೇ ಇಲ್ವೇ? ಅವಾಗ ಏನಾಗುತ್ತೆ? ಎಲ್ಲ ಸಂಕರದಿಂದ ನರಕಕ್ಕೆ ಹೋಗ್ತೀವಿ, ಕುಲಜ್ಞಾನಗಳಾಗ್ಬಿಡ್ತೀವಿ ಎಲ್ಲರೂ. ಪತಂತಿ ಪಿತೃಗಳೆಲ್ಲರೂ ದೇವಲೋಕದಿಂದ ಕೆಳಗೆ ಬಿದ್ದೋಗ್ತಾರೆ, ನರಕಲೋಕಕ್ಕೆ ಹೋಗ್ತಾರೆ. ಯಾಕೆ ಅಂತಂದರೆ ಇಲ್ಲಿ ನಾವು ಅವರಿಗೆ ಇರ್ತಕ್ಕಂಥ ಕುಲವೇ ಇಲ್ಲದೆ ಇದ್ದಾಗ ಆ ಕುಲದ ವಂಶಜರು ಯಾರೂ ಕೂಡ ಅವರಿಗೆ ಪಿಂಡ ಮತ್ತು ಉದಕಗಳನ್ನು ಕೊಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ಯಾರನ್ನೂ ಕೊಲ್ಲೋಕ್ಕಾಗೋದಿಲ್ಲ ಅಂತ ಹೇಳಿ ಏನೆಲ್ಲ ಭಾವನೆಗಳು ಅವನಿಗೆ, ಮನಸ್ಸಿನ ಯೋಚನೆಗಳು, ಎಲ್ಲ ಮಿತ್ರರಿದ್ದಾರೆ, ನೆಂಟರಿದ್ದಾರೆ, ಎಲ್ಲ ಹೇಗೆ ಕೊಲ್ಲಿ ಅನ್ನತಕ್ಕಂತಹ ವಿಷಾದ ಬಂದು ಅವನು ಏನು ಮಾಡ್ತಾನೆ? ರಥದ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂಚಾಪಂ ಚೋಕ ಸಂವಿಘ್ನ ಮಾನಸಃ. ಆ ಬಿಲ್ಲು ಬಾಣಗಳನ್ನೆಲ್ಲ ಇಟ್ಟುಬಿಟ್ಟು ರಥದಲ್ಲಿ ಕೂತ್ಕೊಂಡು ಶೋಕದಿಂದ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಯಾಕೆ? ಏನೇ ಪಾಪ ಬಂದರೂ ಕೂಡ ನನ್ನ ಕುಲದವ್ರನ್ನೇ ಕೊಂದು ಕುಲ ಸಂಕರ ವರ್ಣಸಂಕರ ಮಾಡಿ ನಾಶ ಮಾಡಲಿಕ್ಕೆ ನಾನು ತಯಾರಿಲ್ಲ ಅಂತ ಕೈ ಮುಕ್ಕೊಂಡು ಕೃಷ್ಣನನ್ನು ಕೂತು ಹೇಳಿಬಿಟ್ಟ. ಇಲ್ಲಿಗೆ ಅರ್ಜುನ ವಿಷಾದ ಯೋಗ ಮುಗಿಯುತ್ತೆ. ಜೈ ಶ್ರೀ ಕೃಷ್ಣ.